ಹಾಲೆಲೂಯಾ. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಸ್ತೋತ್ರವಾಗಲಿ. ಈ ಒಂದು ಸಮಯದಲ್ಲಿ ಮುಂಜಾನೆ ವಾಕ್ಯವನ್ನ ವೀಕ್ಷಿಸುವಂತ ಎಲ್ಲ ಆತ್ಮೀಯ ದೇವಜನರಿಗೂ ಶುಭ ಮುಂಜಾನೆ. ಪ್ರಿಯ ದೇವಜನರೇ, ಈ ಒಂದು ಮುಂಜಾನೆಯಲ್ಲಿ ನಾವು ಒಂದು ದೇವರ ವಾಕ್ಯವನ್ನು ಓದ್ಕೊಳ್ಳೋಣ. ಯೆಶಾಯ 54ನೇ ಅಧ್ಯಾಯ 17ನೇ ವಚನವನ್ನ ನಾವು ಇವತ್ತು ವಾಕ್ಯವನ್ನು ಓದ್ಕೊಳ್ಳೋಣ. ವಾಕ್ಯ ಹೀಗೆ ಹೇಳ್ತದೆ: ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ನಿನ್ನನ್ನ ಜಯಿಸದು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯ ದೇವಜನರೇ, ಇವತ್ತು ವಾಕ್ಯವನ್ನು ವೀಕ್ಷಿಸುವ ಪ್ರಿಯರೇ, ಇವತ್ತು ಎಷ್ಟೋ ಜನ ನಿಮ್ಮನ್ನ ಎದುರಿಸಲು ಕಲ್ಪಿಸುವಂತ ಅನೇಕ ಆಯುಧಗಳು ಕಲ್ಪಿಸಿರ್ಬೋದು. ಆದ್ರೆ ನೀವು ಭಯಪಡಬೇಡ್ರಿ, ನೀವು ಹೆದರ್ಬೇಡ್ರಿ. ಆ ಯಾವ ಒಂದು ಕಲ್ಪಿಸಿದ ಆಯುಧಗಳು ನಿಮ್ಮನ್ನ ಜಯಿಸುವುದಿಲ್ಲ. ಯಾಕಂತ ಹೇಳಿದ್ರೆ ನಿನ್ನ ಸಂಗಡ ದೇವರಿದ್ದಾರೆ, ಯೇಸು ಇದ್ದಾರೆ, ನಿಮ್ಮ ಸಂಗಡ ಕರ್ತನಿದ್ದಾನೆ. ಆತನು ನಿನ್ನನ್ನ ಆ ಜನಗಳ ಮಧ್ಯದಲ್ಲಿ ಕೇವಲವಾಗ್ಲಿಕ್ಕೆ ಬಿಡೋದಿಲ್ಲ. ಅದೇ ಜನಗಳ ಮಧ್ಯದಲ್ಲಿ ನಿನ್ನನ್ನ ತಲೆ ಎತ್ತುವಂತೆ ಮಾಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಪ್ರಿಯ ದೇವಜನರೇ, ಆದ್ದರಿಂದಲೇ ನಾವು ಈ ಒಂದು ವಿಷಯದಲ್ಲಿ ನಾವು ನೋಡುವಾಗ ಯೆಹೋಶುವ ಆ ಪ್ರವಾದನ ಪುಸ್ತಕದಲ್ಲಿ 24ನೇ ಅಧ್ಯಾಯ 9ನೇ ವಚನವನ್ನ ಓದಿಕೊಳ್ಳುವಾಗ ಹೀಗೆ ಓದ್ತೀವಿ: ಅನಂತರ ಮೋವಾಬ್ಯರ ಅರಸನು ಚಿಪ್ಪೋರನ ಮಗನೂ ಆದ ಬಾಲಕನು ಇಸ್ರಾಯೇಲರ ಆದ ನಿಮಗೆ ವಿರುದ್ಧವಾಗಿ ಯುದ್ಧ ಮಾಡುವುದಕ್ಕೆ ಎದ್ದು ನಿಮ್ಮನ್ನು ಶಪಿಸುವುದಕ್ಕೋಸ್ಕರ ಬೇಯೋರನ ಮಗನಾದ ಬಿಳಾಮನನ್ನು ಕಳಿಸಿದನು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಿಮ್ಮನ್ನ ಎದುರಿಸಲಿಕ್ಕೆ ಎಷ್ಟೇ ದೊಡ್ಡ ಗುಂಪುಗಳು, ಒಂದು ಗುಂಪುಗಳೇ ಬರ್ಬೋದು, ಒಂದು ದಂಡೇ ಬರ್ಬೋದು, ನೀವು ಭಯಪಡುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ನೋಡ್ತೀವಿ, ಚಿಪ್ಪೋರನ ಮಗನಾದಂತ ಆ ಬಾಲಕನು ಇಸ್ರಾಯೇಲರನ್ನು ಶಪಿಸುವುದಕ್ಕೋಸ್ಕರವಾಗಿ ಬೇಯರನ ಮಗನಾದಂತ ಬಿಳಾಮನನ್ನ ಕಳಿಸುವಂಥದ್ದನ್ನ ನಾವು ನೋಡ್ತೀವಿ. ಇವತ್ತು ನಿಮ್ಮನ್ನು ಎದುರಿಸಲಿಕ್ಕಾಗಿ, ನಿಮ್ಮನ್ನು ಓಡಿಸಲಿಕ್ಕಾಗಿ, ನಿಮ್ಮನ್ನ ತಡೆ ಮಾಡ್ಲಿಕ್ಕಾಗಿ ಅನೇಕ ಅಧಿಕಾರಿಗಳಾಗಿರ್ಬೋದು, ಸಂಘ ಪರಿವಾರದವರಾಗಿರ್ಬೋದು, ಅನೇಕ ಪಕ್ಷದವರಾಗಿರ್ಬೋದು, ಅನೇಕ ನಾಯಕರುಗಳು, ಅಧಿಕಾರಿಗಳಾಗಿರ್ಬೋದು, ಅನೇಕ ಗುಂಪುಗಳಾಗಿರ್ಬೋದು ನಿಮ್ಮ ಮುಂದೆ ಬರಬಹುದು. ಆದ್ರೆ ದೇವರ ವಾಕ್ಯ ಏನಂತ ಹೇಳಿದ್ರೆ, ಧರ್ಮೋಪದೇಶ 28ನೇ ಅಧ್ಯಾಯ 7ನೇ ವಚನದಲ್ಲಿ, ನಿಮಗೆ ಕೇಡು ಮಾಡಕ್ಕೆ ಒಂದೇ ದಾರಿ ಬಂದ್ರು ಸಹ ಅವರು ನಿಮ್ಮಿಂದ ಸೋತುವಂತ 7 ದಾರಿಯಲ್ಲಿ ಓಡಿಸ್ಬಿಡ್ತೀನಿ ಎಂಬುದಾಗಿ. ಯಾಕಂದ್ರೆ ನಿಮ್ಮ ಪಕ್ಷದಲ್ಲಿ ದೇವರಿದ್ದಾರೆ, ಯೇಸು ಸ್ವಾಮಿ ಇದ್ದಾರೆ, ಕರ್ತನಿದ್ದಾನೆ. ಆದ್ರಿಂದ ನಿಮಗೆ ಎದುರಾಗಿ ಕಲ್ಪಿಸಿದ ಯಾವ ಆಯುಧವು, ನಿಮ್ಮನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ನಿಮಗೆ ಜಯಿಸುವುದಿಲ್ಲ. ಆದ್ರಿಂದ ದಾವೀದನು ಕೀರ್ತನೆ 27ನೇ ಅಧ್ಯಾಯದಲ್ಲಿ ಒಂದು ಮಾತುಗಳು ಹೀಗೆ ಹೇಳ್ತಾನೆ. ಏನೆಂಬುದಾಗಿ ನಾವು ನೋಡುವಾಗ ಪ್ರಿಯ ದೇವಜನರೇ, ಅಲ್ಲಿ ಹೀಗೆ ಹೇಳ್ತದೆ, ದಾವೀದನು ಹೇಳ್ತಾನೆ, ಯೆಹೋವನೇ ನನಗೆ ಬೆಳಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಿ ಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ನನಗೆ ವಿರುದ್ಧವಾಗಿ ದಂಡಿಳಿದು ಬಂದರು, ನನಗೇನು ಭಯವಿಲ್ಲ. ಚದುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆ ಉಳ್ಳವನಾಗಿಯೇ ಇರುವೆನು ಎಂಬುದಾಗಿ ದಾವೀದನು ತನ್ನ ಒಂದು ನಂಬಿಕೆಯನ್ನ, ಭರವಸೆಯನ್ನ ವ್ಯಕ್ತಪಡಿಸುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಪ್ರಿಯ ದೇವರ ಮಕ್ಕಳೇ, ಯಾಕಂದ್ರೆ ನಮಗೆ ಬೆಳಕು ರಕ್ಷಕನು ಆತನಾಗಿದ್ದಾನೆ, ನಮ್ಮ ಜೀವದ ಆಧಾರನು ಆತನಾಗಿದ್ದಾನೆ. ನಾನು ಯಾರಿಗೆ ಭಯಪಡುವಂತ ಅವಶ್ಯಕತೆ ಇಲ್ಲ. ಯಾಕೆ? ನಮ್ಮ ಸಂಗಡ ಕರ್ತನಿದ್ದಾನೆ, ನಮ್ಮ ಭರವಸೆ ದೇವರಾಗಿದ್ದಾನೆ. ಆದ್ರಿಂದ ಪ್ರಿಯ ದೇವರ ಮಕ್ಕಳೇ, ನಾವು ಭರವಸೆ ಉಳ್ಳವರಾಗಿರ್ಬೇಕು. ಆದ್ರಿಂದನೇ ನಾವು ನೋಡ್ತಿದ್ದೀವಿ, ಈ ಅರಣ್ಯಕಾಂಡ 22ನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ ತೆಗೆದುಕೊಳ್ಳುವಾಗ 22, 23, 24ನೇ ಅಧ್ಯಾಯ, ಈ 3 ಅಧ್ಯಾಯಗಳನ್ನು ನೋಡ್ಬೇಕಾದ್ರೆ ಇಸ್ರಾಯೇಲನ್ನು ಶಪಿಸಲಿಕ್ಕಾಗಿ ಬಾಲಕನು ಬಿಳಾಮನನ್ನ ಕಳಿಸುವಂತದನ್ನ ನಾವು ನೋಡ್ತಾ ಇದ್ದೀವಿ. ಆ ಜನರಿಗೆ ಎದುರಿ, ಇಸ್ರಾಯೇಲರಿಗೆ ಎದುರಿ
ಭಯಪಟ್ಟು ಅವ್ರು ಏನ್ ಮಾಡ್ತಾರೆ, ಅವ್ರನ್ನ ಹೇಗಾದ್ರೂ ಮಾಡಿ ಜಯಿಸಬೇಕೆಂಬುದಾಗಿ ಬಾಲಕನಿಗೆ ದುಡ್ಡಿನ ಆಸೆಯನ್ನು ತೋರಿಸಿ, ಸನ್ಮಾನವನ್ನ ತೋರಿಸಿ, ಹಣವನ್ನ ತೋರಿಸಿ, ಇವತ್ತು ನೀನು ಬಂದು ನನಗೊಂದು ಜನಾಂಗ ಬಂದಿದೆ, ಅವರನ್ನು ಶಪಿಸಬೇಕು, ನೀನು ಶಪಿಸಿದ್ರೆ ನಾನು ಅವ್ರನ್ನ ಯುದ್ಧ ಮಾಡಿ ಜಯಿಸಿ ಬಿಡ್ತೀನಿ ಎಂಬುದಾಗಿ ಆ ಒಂದು ಬಾಲಕನ ಹೇಳುವಂತ ಮಾತಿಗೆ ಈ ಒಂದು ಏನು ಬಿಳಾಮನು ಒಪ್ಪಿಕೊಂಡು ಹೋಗುವಾಗ, ಪ್ರಿಯ ದೇವರ ಮಕ್ಕಳೇ, ಇಸ್ರಾಯೇಲನ್ನು ಶಪಿಸಲಿಕ್ಕಾಗಿ ಅವರು ಹೋಗ್ತಾ ಇದ್ದಾನೆ. ಆದರೆ ದೇವರು ಅವನನ್ನ ತಡೆದು ಶಾಪಕ್ಕೆ ವಿರುದ್ಧವಾಗಿ ಆಶೀರ್ವಾದ ಮಾಡುವ ಹಾಗೆ ಅವನ ಬಾಯಿಗಳನ್ನ ದೇವರು ತೆರೆದ ನೆಮ್ಮದಿಯಾಗಿ ನಾವು ನೋಡ್ತಾ ಇದ್ದೀವಿ. ಇವತ್ತು ಯಾರೆಲ್ಲ ನಿಮ್ಮನ್ನ ಶಪಿಸಲಿಕ್ಕೆ, ನಿಮಗೆ ಕೇಡು ಮಾಡ್ಲಿಕ್ಕೆ, ನಿಮಗೆ ತೊಂದರೆ ಮಾಡ್ಲಿಕ್ಕೆ, ನಿಮ್ಮ ಆತ್ಮವನ್ನು ನಷ್ಟಪಡಿಸಲಿಕ್ಕೆ ನಿಮಗೆ ವಿರುದ್ಧವಾಗಿ ದಂಡು ಕಟ್ಟಿಕೊಂಡು ಬಂದ್ರು ಸಹ, ಆ ಬಲದಿಂದ ಬಂದ್ರು ಸಹ ಖಂಡಿತವಾಗಿ ನಿಮ್ಮನ್ನ ಎದುರಿಸಲಿಕ್ಕೆ ಅವರು ಸಾಧ್ಯವಿಲ್ಲ, ನಿಮ್ಮನ್ನ ಜಯಿಸಲಿಕ್ಕೆ ಅವರು ಸಾಧ್ಯವಿಲ್ಲ, ನಿಮ್ಮನ್ನ ನಾಶ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯವಿಲ್ಲ. ಯಾಕಂದ್ರೆ ನಿಮ್ಮ ಪಕ್ಷದಲ್ಲಿ ಯೇಸು ಸ್ವಾಮಿ ಇದ್ದಾರೆ, ಆತನ ತಂದೆಯಾದ ದೇವರಿದ್ದಾರೆ, ಪವಿತ್ರಾತ್ಮ ನಿಮ್ಮ ಸಂಗಡಿದ್ದಾನೆ, ನಿಮ್ಮನ್ನ ಕಾಯಲಿಕ್ಕಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಟ್ಟಿದ್ದಾನೆ. ಹಾಗಾಗಿ ನಿನಗೆದುರ ಕಲ್ಪಿಸಿದ ಯಾವ ಆಯುಧವು ಜಯಿಸುವುದಿಲ್ಲ. 3 ಬಾರಿ ಅವನನ್ನು ಶಪಿಸಬೇಕು ಇಸ್ರಾಯೇಲ್ ಹೇಳುವಾಗ ದೇವರು ಅವನಿಗೆ 3 ಬಾರಿ ಆಶೀರ್ವಾದವನ್ನು ನುಡಿಯುವಂತೆ ಮಾಡಿದನು. ಆಗ ಈ ಒಂದು ಬಾಲಕನು ಹೇಳುವಂತ ಒಂದು ಮಾತು, ಈ ಅರಣ್ಯಕಾಂಡ 23ನೇ ಅಧ್ಯಾಯ 24ನೇ ಅಧ್ಯಾಯ 10ನೇ ವಚನ 11ನೇ ವಚನವನ್ನು ನಾವು ಓದುವಾಗ ಈಗ ಹೇಳ್ತದೆ, ಆಗ ಬಾಲಕನು ಬಿಳಾಮನ ಮೇಲೆ ಕೋಪಗೊಂಡು ಚಪ್ಪಾಳೆ ಹೊಡೆದು ಅವನಿಗೆ, ನನ್ನ ಶತ್ರುವನ್ನು ಶಪಿಸುವುದಕ್ಕೆ ನಿನ್ನನ್ನು ಕರೆಸಿದೆನು, ಆದರೆ ನೀನು ಅವರನ್ನು 3 ಸಾರಿ ಆಶೀರ್ವದಿಸಿದೆಯಲ್ಲ, ಆದ ಕಾರಣ ನಿನಗೆ ನಿನ್ನ ಊರಿಗೆ ಹೋಗಿಬಿಡು, ನಿನ್ನನ್ನು ಬಹಳವಾಗಿ ಘನಪಡಿಸುವೆನೆಂದು ಹೇಳಿಕೊಂಡೆನು, ಆದರೆ ನಿನಗೆ ಘನತೆಯುಂಟಾಗದಂತೆ ಯೆಹೋವನು ಅಡ್ಡಿ ಮಾಡಿದ್ದಾನೆ ಎಂದು ಹೇಳಿದನು. ನೋಡ್ರಿ, ಅವನು ಹೇಳಿದ, ನಾನು 3 ಸಾರಿ ಶಪಿಸಲಿಕ್ಕೆ ನೀನು ಕರೆದ್ರೆ 3 ಸಾರಿ ನೀನು ಆಶೀರ್ವಾದ ಮಾಡಿಬಿಟ್ಟಿದ್ದಿ, ನಿನ್ನನ್ನು ಬಹಳವಾಗಿ ನಾನು ಏನ್ ಮಾಡ್ಬೇಕಂತಿದ್ದೆ, ಘನಪಡಿಸ್ಬೇಕಂತಿದ್ದೆ, ಆದ್ರೆ ಊರಿಗೆ ನೀನು ಹೋಗ್ಬಿಡು, ಯಾಕಂದ್ರೆ ಆ ಘನಕ್ಕೆ ನಿನ್ನ ದೇವರೇ ಅಡ್ಡಿ ಮಾಡಿಬಿಟ್ಟು ನಿಮ್ಮದಾಗಿ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನೀನು ಯೇಸು ಸ್ವಾಮಿ ನಂಬಿದ್ಯಾ, ದೇವರನ್ನ ಅನುಸರಿಸ್ತದ್ಯಾ, ಪವಿತ್ರಾತ್ಮ ಅನುಗುಣವಾಗಿ ನಡೀತದ್ಯಾ? ನಿನಗೆ ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ನಿನ್ನನ್ನು ಜಯಿಸಲ್ಲ. ಯಾಕಂದ್ರೆ ನಿನ್ನ ಪಕ್ಷದಲ್ಲಿ ದೇವರಿದ್ದಾನೆ, ನಿನ್ನ ಜೊತೆಗೆ ದೇವರಿದ್ದಾನೆ. ಆತನು ನಿನ್ನ ಯಾವತ್ತೂ ಕೈ ಬಿಡುವಂತವನಲ್ಲ, ತೊರೆದು ಬಿಡುವಂತವನಲ್ಲ. ನಿನಗೆ ಎದುರಾಗಿ ಯಾವುದೇ ಜನಾಂಗ ಬಂದ್ರು ಸಹ ದೇವ್ರು ನಿನ್ನನ್ನು ಕೈ ಬಿಡುದಿಲ್ಲ. ನಾವು ನೋಡ್ತೀವಿ, ಎಲೀಷನನ್ನ ಹೊಡೆಯಕ್ಕೆ ಅರಾಮ್ಯರ ಸೈನ್ಯ ಬಂದ್ರು ಸಹ ಅರಾಮ್ಯರಿಂದ ಏನು ಮಾಡ್ಕೊಳ್ಳಕ್ ಆಗ್ಲಿಲ್ಲ. ಯಾಕಂತ ಹೇಳ್ತಾರೆ, ನಿನ್ನ ಪಕ್ಷ ಇರೋದು ಮನುಷ್ಯನಲ್ಲ, ಅಧಿಕಾರಿಗಳಲ್ಲ, ಊರಿನ ಯಜಮಾನರು ಮುಖಂಡರುಗಳಲ್ಲ, ಮನುಷ್ಯನಲ್ಲ. ಪ್ರಿಯ ದೇವ್ರ ಮಕ್ಕಳೇ, ಈ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ಸರ್ವಶಕ್ತನಾದಂತ ದೇವರು, ಆಕಾಶವನ್ನು ತನ್ನ ಸಿಂಹಾಸನವನ್ನಾಗಿ, ಭೂಮಿಯನ್ನು ತನ್ನ ಪಾದಪೀಠವನ್ನಾಗಿ ಮಾಡಿಕೊಂಡಂತ ದೇವರು, ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರ ಹೊಂದಿದಂತ ದೇವರು ನಿನ್ನ ಸಂಗಡ ಇದ್ದಾನೆ, ನಿನ್ನ ಕರೆದಾನೆ, ನಿನ್ನ ಜೊತೆಗಿದ್ದಾನೆ. ಆದ್ರಿಂದ ನಿನಗೆ ಯಾರು ಕೇಡು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಇವತ್ತಿನವರೆಗೆ ನೀವು ದುಃಖದಲ್ಲಿದ್ದೀರಾ, ಹೌದು, ನನಗೆ ಇಷ್ಟು ಜನ ಕೇಡು ಮಾಡಿದ್ರು, ತೊಂದರೆ ಮಾಡಿದ್ರು, ಖಂಡಿತವಾಗಿ ಅದೇ ಜನಗಳ ಮಧ್ಯದಲ್ಲಿ ನಿಮ್ಮ ತಲೆ ಎತ್ತುವಂತೆ ಮಾಡ್ತಾನೆ. ಯಾರು ನಿನಗೆ ವಿರುದ್ಧವಾಗಿ ಬಂದ್ರೋ ಅವರು ನಾಚಿಕೆಯಿಂದ ನಿನ್ನ ಬಿಟ್ಟು ಹೋಗುವಾಗೆ ದೇವರು ಮಾಡ್ತಾನೆ. ಯಾಕಂತಂದ್ರೆ ಒಂದೇ ದಾರಿಯಲ್ಲಿ ಬಂದ್ರು 7 ದಾರಿಯಲ್ಲಿ ಚದುರಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಆತನ ಮೇಲೆ ಭರವಸೆ ಇಡು, ನಂಬಿಕೆ ಇಡು. ನನ್ನ ದೇವರು ನನ್ನ ಸಂಗಡ ಇದ್ದಾನೆ, ನನ್ನ ಪಕ್ಷದಲ್ಲಿ ದೇವರಿದ್ದಾನೆ, ಮನುಷ್ಯರಿಗೆ ಸಹಾಯ ಇಲ್ಲದಿದ್ರು ನನಗೆ ದೇವರ ಸಹಾಯ ಇದೆ ಎಂಬುದಾಗಿ ಭರವಸೆಯಿಂದ ನೀರು, ದೇವರು ನಿನ್ನನ್ನು ಉದ್ಧರಿಸ್ತಾನೆ. ಹಲ್ಲೆಲೂಯಾ. ಮಾತ್ರ ನಿನಗೆ ಕಲ್ಪಿಸಿದ ಯಾವ ಆಯುಧ ನಿನ್ನನ್ನು ಜಯಿಸೋದಿಲ್ಲ. ನಿನಗೆ ವಿರುದ್ಧವಾಗಿ ಬಂದಂತ ಯಾವ ಜನಗಳು ನಿನ್ನ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ನಿನಗೆ ಕೇಡು ಮಾಡಬೇಕಂದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಸಹ, ಆಲೋಚನೆ ಮಾಡಿದ್ರು ಅವರ ಆಲೋಚನೆ ನಿಷ್ಪ್ರಯೋಜನ ಆಗ್ತದೆ. ನಿನ್ನನ್ನು ಶಪಿಸಬೇಕು, ಹಾಳು ಮಾಡಬೇಕು, ಓಡಿಸಬೇಕು, ನಿನ್ನನ್ನ ನಾಶ ಮಾಡ್ಬೇಕಂತ ಪ್ರಯತ್ನ ಪಡುವಂತ ಜನಗಳ ಪ್ರಯತ್ನ ವ್ಯರ್ಥವಾಗ್ತದೆ. ಯಾಕಂತ ಹೇಳಿದ್ರೆ ನಿನ್ನ ಸಂಗಡ ದೇವರಿದ್ದಾನೆ, ನಿನ್ನ ಜೊತೆಗೆ ಯೆಹೋವನಿದ್ದಾನೆ, ನಿನಗೋಸ್ಕರ ಯುದ್ಧ ಮಾಡ್ಲಿಕ್ಕೋಸ್ಕರ ಆತನು ಯುದ್ಧಶೂರನಾಗಿ ನಿನ್ನ ಮುಂದೆ ಇದ್ದಾನೆ. ಆತನು ನಿನ್ನ ಯಾವತ್ತು ಕೈ ಬಿಡುವುದಿಲ್ಲ. ಪ್ರಿಯ ದೇವ ಜನರೇ, ಆತನ ಮೇಲೆ ಭರವಸೆ ಇಡ್ರಿ. ಇಸ್ರಾಯೇಲನ್ನ ಶಪಿಸಲಿಕ್ಕೆ ಬಂದಂತವನ್ನ ಆಶೀರ್ವಾದವಾಗಿ ಮಾರ್ಪಡಿಸಿದನು, ಅವರನ್ನ ಅದೇ ಜನಗಳ ಮಧ್ಯದಲ್ಲಿ ದುಡುವಾಗಿ ನಿಲ್ಲುವಂತೆ ಮಾಡಿದನು. ಅದೇ ಜನಗಳು ಯಾರು ಕೇಡು ಮಾಡ್ಬೇಕಂತಿದ್ರೆ ಅದೇ ಜನಗಳನ್ನ ಅವರ ಅಧೀನಕ್ಕೆ ಒಪ್ಪಿಸಿ ಕೊಟ್ಟನು. ಅವರಿಗೆ ಭಯ ಉಂಟಾಯ್ತು. ನಿನ್ನನ್ನು ನೋಡುವಾಗ, ಜನಗಳು ನೋಡುವಾಗ, ನಿನಗೆ ವಿರುದ್ಧ ಕೇಡು ಮಾಡುವಂತ ಜನಗಳು ನಿನ್ನ ನೋಡುವಾಗ ನಿನ್ನ ನೋಡಿ ಭಯ ಪಡ್ಲಿಕ್ಕೆ ಅವ್ರಿಗೆ ಆಸ್ಪದವಾಗ್ತದೆ. ಯಾಕಂದ್ರೆ ನಿನ್ನ ದೇವರು ನಿನ್ನ ಪಕ್ಷದಲ್ಲಿದ್ದಾನೆ.
ನಂಬಿಕೆಯಿಂದ ನಾವು ಭರವಸೆ ಇಟ್ಟು ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದಂತ ದೇವನೇ, ಈ ಒಂದು ಸಮಯದಲ್ಲಿ ಕೇಳಲ್ಪಟ್ಟಂತ ವಾಕ್ಯವನ್ನು ಆಶ್ರಯಿಸು. ನಿನ್ನನ್ನು ಎದುರಿಸಲು ಅಪಕರ್ತನ ಕಲ್ಪಿಸಿದ ಯಾವ ಆಯುಧವು ಜಯಿಸುವುದಿಲ್ಲ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದಲ್ಲಪ್ಪ. ಹೌದಪ್ಪ, ಯಾಕಂದ್ರೆ ನೀವು ನಮ್ಮ ಸಂಗಡಿದಿ, ನಮ್ಮ ಭರವಸೆ ನೀನು, ನಮ್ಮ ಒಂದು ಆಧಾರ ಆಶ್ರಯ ನೀವು. ನಮ್ಮೊಂದಿಗಿದ್ದು ನೀನು ಜಯಿಸಲಿಕ್ಕೆ, ಎಲ್ಲವನ್ನು ಜಯಿಸಲಿಕ್ಕೆ ಶಕ್ತಿಯವರನ್ನಾಗಿ ಮಾಡುವಂತ ದೇವರು ನೀವಾಗಿದ್ರಲ್ಲ, ಅದಕ್ಕಾಗಿ ಸ್ತೋತ್ರ. ಕೇಳಲ್ಪಟ್ಟಂತ ಪ್ರತಿಯೊಬ್ಬರಿಗೆ ಧೈರ್ಯ ಕೊಡು, ಬಲ ಕೊಡು, ನಿನ್ನಲ್ಲಿ ಭರವಸೆ ಇಡುವಂತೆ ಸಹಾಯ ಮಾಡು. ನೀನು ಮಹಿಮಂದು ಯೇಸು ನಾಮದ ತಂದೆ, ಆಮೆನ್.